ನಿರ್ದೇಶಕ ಪ್ರಕಾಶ್ ಬೆಳವಾಡಿ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಕೂಡ ಅವರ ಕಾದಂಬರಿಯನ್ನ ನಾಟಕಗಳಲ್ಲಿ ಪ್ರದರ್ಶನ ಮಾಡಿದ್ದೀರಾ. ಅವರನ್ನ ಬಲ್ಲವರು ನೀವು. ಇವತ್ತು ಅವರ ಅಗಲಿಕೆ ನಿಮಗೆ ಎಷ್ಟು ದುಃಖವನ್ನು ಉಂಟು ಮಾಡಿದೆ ಸರ್? ಅದು ವೈಯಕ್ತಿಕ ದುಃಖ ಒಂದು ಕಡೆ, ಅದು ತೀವ್ರವಾದದ್ದು ಇಲ್ಲ ಅಂತಿಲ್ಲ. ಆದ್ರೆ ಅದರ ತೀವ್ರತೆಯನ್ನ ಹೆಚ್ಚು ಮಾಡಿರೋದೇನಂದ್ರೆ, ಈಗ ಕನ್ನಡಕ್ಕೆ ನೋಡಿ 70ರ ದಶಕದಲ್ಲಿ ಕನ್ನಡದಲ್ಲಿ ಎಂತ ವರ್ಚಸ್ಸಿತ್ತು. ಹೊಸ ಹೊಸ ಸಾಹಿತ್ಯ, ಹೊಸ ಕವನ ರಚನೆ, ಹೊಸ ತರ ಸಿನಿಮಾ, ಇದು ಕಲಾತ್ಮಕ ಚಿತ್ರಗಳು, ಹೊಸ ರಂಗಭೂಮಿ, ಹೊಸ ರಾಜಕೀಯ ಚಿಂತನೆ ಎಲ್ಲ ಇತ್ತು. ಆಗಿದ್ದ ವರ್ಚಸ್ಸು ನಾವು, ಆಗಿದ್ದ ದೊಡ್ಡ ದಿಗ್ಗಜರು ಯಾರ್ಯಾರಿದ್ರು ಅವ್ರನ್ನೆಲ್ಲ ಕಳ್ಕೊಳ್ತಾ ಬಂದಿದೀವಿ ನಾವು. ಭೈರಪ್ಪ ಅವ್ರದ್ದು ಏನು ವಿಶೇಷ ಇತ್ತು ಅಂದ್ರೆ, 70ರ ದಶಕದ ಮುಂಚೆನೆ ಅವರು ಪ್ರವರ್ಧಮಾನಕ್ಕೆ ಬಂದಿದ್ರು. 70ರ ಈ ನವ್ಯರೆಲ್ಲ ಇದ್ದಾಗ ಆ ಕಾಲದಲ್ಲಿ ಇದ್ರು. ಯಾವ ಇತರ ಇಂಥ ಕ್ಯಾಟಗರಿಗೆ ಅಂತ ಸೇರದೆ ಯಾವಾಗ್ಲೂ ಸ್ವತಂತ್ರವಾಗಿ ಅವರು ಇದ್ರು. ಅದೆಲ್ಲ ಕಳೆದ ಮೇಲೆ ಈಗ್ಲೂ ಕಡೆ ಗಳಿಗೆವರೆಗೂ ಅವರು ದೊಡ್ಡ ಒಂದು ಇಂಡಿಯಾಸ್ ಗ್ರೇಟೆಸ್ಟ್ ಲಿವಿಂಗ್ ರೈಟರ್ ಇದ್ರು ಅವರು. ನಮ್ಗೆ ಇಂಥ ಕಾಲದಲ್ಲಿ ಕನ್ನಡದಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ಕರ್ನಾಟಕ ಅವನತಿ ಕಾಣ್ತಾ ಇದೆ ಅನ್ನೋ ಒಂಥರ ಒಂದು ಮನಸ್ಸು ನಮ್ಮಲ್ಲಿ ಆವರಿಸ್ಕೊಂಡಿರ್ಬೇಕಾದ್ರೆ, ಮಂಕು ನಮ್ಮನ್ನು ಆವರಿಸ್ಕೊಂಡಿರ್ಬೇಕಾದ್ರೆ, ಅಂತ ಪ್ರತಿಭೆಯನ್ನ ಕಳ್ಕೊಂಡಿದ್ದು ಕರ್ನಾಟಕಕ್ಕೆ ದೊಡ್ಡ ನಷ್ಟ. ದೇಶಕ್ಕೂ ನಷ್ಟ, ಆದ್ರೆ ಕರ್ನಾಟಕಕ್ಕೆ ವಿಶೇಷವಾಗಿ ಬಹಳ ದೊಡ್ಡ ನಷ್ಟ ಅವ್ರು ಕಳ್ಕೊಂಡಿದ್ದು. ನಾವು ಪರ್ವ ಮತ್ತು ಉತ್ತರಾಖಂಡ ಕಾದಂಬರಿಗಳ ಮೂಲಕ ಈ ಮಹಾಭಾರತ ಹಾಗೆ ರಾಮಾಯಣವನ್ನ ನೋಡುವಂತಹ ಹಾಗೆ ಓದುವಂತಹ ಕ್ರಮವನ್ನೇ ಬದಲಾಯಿಸ್ತವರು ಇವರು. ಜೊತೆಗೆ ಪರ್ವ ನಾಟಕವನ್ನ ನೀವು ನಿರ್ದೇಶನ ಮಾಡಿದ್ದೀರಾ. ಸುಮಾರು 45ಕ್ಕೂ ಹೆಚ್ಚಿನ ಪ್ರದರ್ಶನ, 8 ಗಂಟೆಗಳ ಪ್ರದರ್ಶನ ಆಗಿದೆ. ಓಕೆ, 76 ಪ್ರದರ್ಶನ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಜೊತೆಗೆ ಏನು ಇಂಟ್ರೆಸ್ಟಿಂಗ್ ಅನ್ಸಿದ್ದು ಸರ್ ಆ ವಿಚಾರದಲ್ಲಿ? ನೋಡಿ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ನಮ್ಗೆ ಕೆಲವು ಪ್ರಶ್ನೆ ನಮ್ ಕಣ್ಮುಂದೆ ಇರುತ್ತೆ ರೀ. ನಾವ್ ಹೇಳಕ್ಕೆ ನಾವ್ ಹೆದರ್ತೀವಿ ಅಂದ್ರೆ ನಮ್ಮ ಸಮಾಜದ ಒತ್ತಡ ನಮ್ಮ ಮೇಲೆ ಇರುತ್ತೆ. ನಮ್ಮ ಜೊತೆ ಯಾರ್ಯಾರು ಇರ್ತಾರೋ, ನಮ್ಮ ಕೆಲಸದಲ್ಲಿ ಜೊತೆಗಾರರು ಇರ್ಬೋದು, ಅಥವಾ ನಮ್ಮ ಮನೆಯವರೇ ಇರ್ಬೋದು, ನಮಗೆ ಕೆಲವೆಲ್ಲ ಹೊಳೆದ್ರೂ ಹೇಳೋದಿಕ್ಕೆ ನಾವು ಸಂಕೋಚ ಪಡ್ತೀವಿ. ಆದ್ರೆ ಭೈರಪ್ಪ ಅವರಿಗೆ ಮನಸ್ಸಿಗೆ ಬಂದಿದ್ದಕ್ಕೂ ಮತ್ತೆ ಅವ್ರ ಮಾತು ಆಡೋದಿಕ್ಕೂ ಅವರು ಫಿಲ್ಟರ್ ಅದ್ರ ಮಧ್ಯೆ ಇಡ್ತಿರ್ಲಿಲ್ಲ. ಇದ್ದಿದ್ದಾಗ ಅವ್ರಿಗೆ ಏನು ಹೊಳೆದಿತ್ತು ಬಹಳ ಇದಂದ್ರೆ ಒಂದು ವಿಷಯದ ಆಳಕ್ಕೆ ಹೋಗಿ ವಿಚಾರ ಮಾಡಿ ಅವ್ರು ಮಾತಾಡ್ತಾ ಇದ್ರು. ಆದ್ರೆ ಅವ್ರು ಒಂದ್ಸತಿ ಏನಾದ್ರು ಹೊಳೆದ ಮೇಲೆ ಅವ್ರದ್ದು ನೇರ ಹೇಳ್ಬಿಡ್ತಿದ್ರು ಅವರು. ಇದು ಯಾವ್ದು ಸಮಾಜಕ್ಕೆ ಒಪ್ಪಿಗೆ ಆಗತ್ತೆ, ಮತ್ತೆ ನಮ್ಮ ಬುದ್ಧಿಜೀವಿಗಳಿಗೆ ಒಪ್ಪಿಗೆ ಆಗತ್ತೆ, ಮತ್ತೆ ಪ್ರಭುತ್ವದಲ್ಲಿ ಯಾರಿಗೆ ಮುಜುಗರ ಆಗತ್ತೆ, ಅದೆಲ್ಲ ನೋಡ್ತಾನೆ ಇರ್ಲಿಲ್ಲ ಅವ್ರು. ಅವ್ರಿಗೆ ಅನ್ಸಿದ್ದನ್ನ ಹೇಳುವ ಒಂದು ದಿಟ್ಟತನ, ಧೈರ್ಯ ಮತ್ತೆ ಪ್ರಾಮಾಣಿಕತೆ ಅವರಲ್ಲಿ ಇತ್ತು. ನನಗನ್ಸುತ್ತೆ ಈಗ ನೋಡಿ, ಎಲ್ಲವನ್ನು ಮಾತಿಗೆ ತೇಲಿಸ್ಕೊಂಡು ಏನಾರು ಹೇಳ್ಬಿಡ್ಬೋದು. ಎಂತ ವಿಷಯ ಬಂದ್ರು, ವಿಷಯ ಬಗೆಹರಿದಿದ್ರು ಮಾತಲ್ಲಿ ನಾವು ನುಸುಳ್ಕೊಂಡು ಅದರಿಂದ ತಪ್ಪಿಸ್ಕೊಂಡ್ಬಿಡ್ಬೋದು. ಆ ತರದ್ದಾಗ್ಬಿಟ್ಟಿದೀವಿ ನಾವೆಲ್ಲರೂ ಅಂತ ನನಗನ್ಸುತ್ತೆ. ನಮಗೆ ಭೈರಪ್ಪ ಅವರು ಬಹಳ ವಿಶೇಷ ಅದಕ್ಕಾಗಿ. ಯಾಕೆಂದ್ರೆ ಯಾವ ವಿಷಯವನ್ನಾದ್ರೂ ಆಗ್ಲಿ ನೋಡಿ, ನಾನು ಒಂದು ಲೇಖನ ಬರ್ದಿದ್ದೀನಿ ಟೈಮ್ಸ್ ಆಫ್ ಇಂಡಿಯಾ, ಅದ್ರಲ್ಲಿ ನಾನು ಹೇಳ್ತೀನಿ. ಅವರು ಲೇಡಿ ಅವ್ರನ್ನ ಬಂದು ಕೇಳಿದ್ರಂತೆ, ಅಲ್ಲ ಮಹಾಭಾರತದಲ್ಲಿ ಯುಧಿಷ್ಠಿರ ಅಷ್ಟು ದೊಡ್ಡ ವ್ಯಕ್ತಿತ್ವ, ಒಂದು ಧರ್ಮಿಷ್ಠ, ಅವನನ್ನ ಮೀರಿಸೋರು ಯಾರು ಇರ್ಲಿಲ್ಲ ಧರ್ಮದ ವಿಚಾರದಲ್ಲಿ ಅನ್ನೋ ತರ ಬಿಂಬಿಸಿದ್ದಾರೆ. ಆದ್ರೆ ನೀವು ಪರ್ವದಲ್ಲಿ ಯುಧಿಷ್ಠಿರನ, ಧರ್ಮಜನನ್ನ ನೀವೊಂಥರ ನಗೆಪಾಟಿಲ ಮಾಡಿರೋ ತರದ ಮಾಡಿದಿರಿ, ಯಾಕೆ ಅಂತ ಕೇಳಿದ್ರಂತೆ. ಭೈರಪ್ಪ ಅವರಿಗೆ ನೇರವಾಗಿ ಕೇಳಿದ್ರಂತೆ, ನಿಮ್ ಮಗಳನ್ನ ಅಂತವನಿಗೆ ಕೊಡ್ತೀರಾ ಅಂತ. ಆದ್ರೆ ಹೆಂಡತಿಯನ್ನೇ ಪಣವಾಗಿಟ್ಟಿರೋನು ಅವನು. ನೋಡಿ, ನಮ್ಗೂ ಒಳಗಿರುತ್ತೆ. ನಾನು ಮೊದಲನೇ ಸಲ ಮಹಾಭಾರತ ಓದ್ಬೇಕಾದ್ರೆ ನಮ್ ತಲೆಯಲ್ಲಿ ಯಮಧರ್ಮರಾಯನ ಮಗ ಅವನು ಧರ್ಮಿಷ್ಠ ಅವನು ಅಂತ ನಮ್ ತಲೆಯಲ್ಲಿ ಇರುತ್ತೆ. ಯುಧಿಷ್ಠಿರನ ವಿರುದ್ಧ ಮಾತಾಡೋ ಧೈರ್ಯ ಮನಸ್ಸು ಒಳಗಡೆಯಿಂದಲೇ ಬರೋದಿಲ್ಲ ನಮ್ಗೆ. ಅಂತಃಕರಣದಲ್ಲೇ ಕಷ್ಟ ಇರುತ್ತೆ ಅದು ನಾವು ಯೋಚನೆ ಮಾಡ್ಲಿಕ್ಕೆ. ಆದ್ರೆ ಅಂತದ್ದು ದೊಡ್ಡ ಕಷ್ಟದ ಪ್ರಶ್ನೆನ ನೇರವಾಗಿ ಅವರು ಎತ್ತಿ ಆಡೋದಿಕ್ಕೆ ಅವ್ರಿಗೆ ಆಗ್ತಾ ಇತ್ತು. ಅದು ಅವರು ವಿಶೇಷ ಅಂತ ನಾ ಹೇಳೋದು. ಅಂದ್ರೆ ನೀವು ಪ್ರದರ್ಶನ ಮಾಡಿದಂತ ನಾಟಕವನ್ನ ನೋಡಿ ಯಾವತ್ತಾದ್ರೂ ಅಪ್ರಿಶಿಯೇಟ್ ಮಾಡಿದ್ರ ಸರ್? ಅಯ್ಯೋ, ಏನೋ ಅವರು ಒಂದು ರಿಹರ್ಸಲ್ಗೆ 4 ಸತಿ ಬಂದಿದ್ರು. ಒಂದು 13-14 ಸಲ ನಾಟಕವನ್ನು ನೋಡಿದ್ದಾರೆ. ಮೇ 19ನೇ ತಾರೀಕು ಇತ್ತೀಚೆಗೆ ನಾವು ಕನ್ನಡದಲ್ಲಿ ನಮ್ಮ ತಂಡದಿಂದ ರಂಗಾಯಣದೇನೆ
ಅವರೇ ಒಂದು 27 ಮಾಡಿದ್ರು, 57 ಶೋ ಮಾಡಿದ್ರು. ನಮ್ಮ ತಂಡದಿಂದ ನಾವು ಒಂದು 16 ಶೋ ಮಾಡಿದ್ವಿ. ಅದ್ರಲ್ಲಿ ಕನ್ನಡದ್ದು 8 ಮಾಡಿದೀವಿ. ಕನ್ನಡದ್ದು ನಾವು ಮೊದಲನೇ ಶೋಸ್ ಮಾಡಿದಾಗ ಇಲ್ಲಿ ಪ್ರೆಸ್ಟೀಜ್ ಆಡಿಟೋರಿಯಂ ಕೋಣನಕುಂಟೆಯಲ್ಲಿ ಬಂದ್ರು. 1000 ಜನದ ಮಧ್ಯೆ ಕೂತ್ಕೊಂಡು ಇಡೀ ನಾಟಕವನ್ನು ನೋಡಿದ್ರು. ಮತ್ತೆ ನಾವು 4 ಅದರ ಮಧ್ಯಂತರ ಕೊಡ್ತೀವಿ. ಆ 2 ಮಧ್ಯಂತರದಲ್ಲಿ ಹಿಂದೆ ಒಂದು ನಟರನ್ನ ಮಾತಾಡಿಸಿ ಕೆಲವ್ರನ್ನ ಹೊಗಳಿ ಮತ್ತೆ ಅವ್ರಿಗೆ ಅನ್ಸಿದ ವಿಚಾರಗಳನ್ನ ಮಹಾಭಾರತದ್ದು ನಮ್ಮ ಹತ್ರ ಹಂಚ್ಕೊಂಡು ಹೋಗಿ ಪೂರ್ತಿ ಕೂತ್ಕೊಂಡು ನೋಡಿದ್ರು ನಾಟಕನ. ಅದು ಅವ್ರಿಗೆ ನಮ್ಗೆ ನಾವು ಒಪ್ಪಿಗೆ ಕೊಡೋದು ಅಷ್ಟೇ ಇಲ್ಲ ರೀ. ನನ್ನಂತ ಅಪ್ರಬುದ್ಧನನ್ನು ಭೈರಪ್ಪ ಅವರ ನನಗೆ ಈ 6-7 ವರ್ಷದ ಸಹವಾಸದಿಂದ ಬೆಳೆಯುವಂತೆ ಮಾಡಿದ್ರು. ನನಗೆ ಈ ತರದ ಹೆಸರು ಬರೋ ತರದಕ್ಕೆ ಅಥವಾ ನಾನೊಂಥರ ಮೆಚೂರ್ ಆಗೋದಿಕ್ಕೂ ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗಿದ್ದು ಅವರ ಒಡನಾಟದಿಂದ. ನನಗೆ ಒಂಥರದ ಗುರುಗಳವರು. ಕಳ್ಕೊಂಡಿದ್ದ ನೋವು ನನಗಿದೆ. ಅಂದ್ರೆ ನೀವು ನಾಟಕವನ್ನ ಮಾಡ್ಬೇಕು ಅನ್ನುವಂಥ ವಿಚಾರವನ್ನ ಕೈಗೆತ್ಕೊಂಡಾಗ ಅವ್ರ ಜೊತೆ ಮಾತಾಡಿದಾಗ ಆ ಅಪ್ರೋಚ್ ಹೇಗಿತ್ತು, ಒಪ್ಕೊಂಡಂತ ಬಗೆ ಹೇಗಿತ್ತು ಸರ್? ಅದೊಂದು 8 ವರ್ಷದಿಂದ ಒಂದ್ಸತಿ ಫೋನ್ ಮಾಡಿ, ಆಗ ಇಂಗ್ಲಿಷ್ ನಲ್ಲಿ ಮಾತ್ರ ಓದಿದ್ದೆ ನಾ ಪರ್ವವನ್ನ. ಬೇರೆ ಒಂದಷ್ಟು ಕಾದಂಬರಿ ಅವ್ರದ್ದು ಓದಿದ್ದೆ, ಎಲ್ಲಾನು ಈಗಲೂ ಓದಿಲ್ಲ. ಬಟ್ ಆಗ ಯಾರ್ಯಾರು ಸಿನಿಮಾ ಮಾಡ್ತೀವಿ, ಈಗ ನಾಯಿ ನೆರಳು ಓದಿದ್ದೆ, ಮತದಾನ ಓದಿದ್ದೆ, ಇವಾಗ ಬಿತ್ತಿ ಓದಿದ್ದೆ, ಗೃಹಭಂಗ ಸೀರಿಯಲ್ಸ್ ಬರ್ತಾ ಇದ್ದಾಗ ಆತರ ಅವ್ರದ್ದು ಬೇರೆದ್ರಲ್ಲಿ ಓದಿದ್ದೆ. ಈ ಪರ್ವ ಇಂಗ್ಲಿಷ್ ನಲ್ಲಿ ಓದಿದ್ದೆ, ಅಂದ್ರೆ ಕನ್ನಡದಲ್ಲಿ ಓದಿರ್ಲಿಲ್ಲ. ಅದನ್ನ ಅವ್ರಿಗೆ ಫೋನ್ ಮಾಡಿ ನಾನ್ ಮಾಡ್ತೀನಿ ನಾಟಕವಾಗಿ ಅಂದೆ. ಅವರು ನನಗೆ ಅದನ್ನ ಹೇಗ್ ಮಾಡ್ತೀರ ನನಗೆ ಅವ್ರ ಪರಿಚಯ, ನನ್ ಪರಿಚಯ ಅವ್ರಿಗೆ ಇರ್ಲಿಲ್ಲ ಹೆಚ್ಚಾಗಾಗ. ಹೇಗ್ ಮಾಡ್ತೀರಾ ಅದನ್ನ, ಏನು ನೀವು ಅದನ್ನ ಈ ಲೆಫ್ಟಿಸ್ಟ್ ಅನ್ಕೊಂಡು ಏಕಲವ್ಯನ ನ್ಯಾಕ್ಸಲೈಟ್ ಮಾಡೋದು ಇದೆಲ್ಲ ಮಾಡ್ತೀರಾ ಅಂತಂದ್ರು. ಇಲ್ಲ ಸರ್ ನಾ ಅದೆಲ್ಲ ಮಾಡಲ್ಲ ಅಂದ್ರೆ ಹೆದ್ರು ಬಿಟ್ಟೆ. ಅವ್ರು ಕೇಳಿದ ಪ್ರಶ್ನೆಗಳಿಂದ ಬಿಟ್ಬಿಟ್ಟಿದ್ದೆ. ಒಂದ್ 5 ವರ್ಷದ ನಂತರ ಅಡ್ಡಂಡ ಕಾರ್ಯಪ್ಪ ಅವ್ರನ್ನ ರಂಗಾಯಣದ ನಿರ್ದೇಶಕರು ಮಾಡಿದಾಗ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ರಂಗಾಯಣದ ನಟರು ನಿಮ್ಮನ್ನ ಕರೆದು ಇನ್ನೊಂದ್ಸತಿ. ಅವ್ರಿಗೆ ಆಗ್ಲಿ ನಾನು ರವೀಂದ್ರರ ಘೋರ ಕಾದಂಬರಿಯನ್ನ ಮಾಡಿಸಿದ್ದೆ ನಾಟಕವಾಗಿ, ಮತ್ತೆ ಯಶವಂತ ಚಿತ್ತಾಲರ ಶಿಕಾರಿಯನ್ನ ಮಾಡಿಸಿದ್ದೆ. ಅದು 3ನೇ ಸಲ ನನ್ನ ಕೇಳಿದ್ರು, ನೀವು ಹೊಸ ನಾಟಕ ಮಾಡ್ಕೊಡ್ತೀರಾ ರಂಗಾಯಣಕ್ಕೆ ಅಂತ. ನಾನು ಒಪ್ಕೊಂಡೆ. ಅವರೇ ಕಾರ್ಯಪ್ಪ ಅವ್ರು ಹೇಳಿದ್ರು, ಎಷ್ಟು ವರ್ಷದಿಂದ ನಾವು ಮೈಸೂರಲ್ಲಿ ರಂಗಾಯಣದ ನಾಟಕಗಳಾಗ್ತಾ ಇದೆ, ಆದ್ರೆ ಭೈರಪ್ಪನ ಕೃತಿನ ಇಲ್ಲಿವರೆಗೂ ನಾವು ಮಾಡಿಲ್ಲ, ನೀವು ಮಾಡ್ತೀರಾ ಅಂದ್ರು. ನಾ ಅವ್ರಿಗೆ ಅವಾಗ ಹೇಳಿದೆ, ಇಲ್ಲ ನಾ ಒಂದ್ಸತಿ ಫೋನ್ ಮಾಡಿ ಪರ್ವ ಮಾಡ್ತೀನಿ ಅಂತ ಹೇಳಿದ್ದೆ, ಆಮೇಲೆ ಕೈ ಬಿಟ್ಟಿದ್ದೆ. ನಿಮ್ಗೆ ಒಪ್ಪಿಗೆ ಇದ್ರೆ ಪರ್ವ ಮಾಡಿಸ್ತೀನಿ ಅಂತ ಹೇಳಿದೆ. ಒಂದಷ್ಟು ಮಾತುಕತೆ ಆಗಿ ಕಡೆಗೆ ಅದು ಒಪ್ಕೊಂಡ್ವಿ. ಅವ್ರ ಮನೆಗೆ ಹೋದಾಗ ತಿರ್ಗಿ ಇದನ್ನೇ ಹೇಳಿದ್ರು, ಯಾವ ತರ ಮಾಡ್ತೀರಾ ನೀವು ಅಂತ. ನಾನು ನೋಡಿ ಸರ್, ನಾನು ಏನ್ ಮಾಡ್ತೀನಿ, ನೀವು ಮಹಾಭಾರತದ ಒಂದು ವಿಶೇಷವಾದ ವ್ಯಾಖ್ಯೆಯನ್ನ ಅವರ ಪಾತ್ರಗಳ ಮನಸ್ಸಿನ ಲಹರಿ ಮೂಲಕ ನೀವು ಸೃಷ್ಟಿ ಮಾಡಿದೀರಾ. ಅದು ಆಗ್ಲೇ ಇಂಟರ್ಪ್ರಿಟ್ ಆಗಿರೋದ್ರಿಂದ ನಾನು ಮತ್ತೆ ಇಂಟರ್ಪ್ರಿಟ್ ಮಾಡಕ್ ಹೋಗಲ್ಲ. ಆದ್ರೆ ನಾಟಕದಲ್ಲಿ ಕಾದಂಬರಿಯಲ್ಲಿರೋ ಎಲ್ಲವನ್ನೂ ನಾನು ಇಟ್ಕೊಳ್ಳೋದಿಕ್ಕಾಗಲ್ಲ. ನಾಟಕದಿಂದ ಒಂದು ಸಮಗ್ರವಾಗಿ ಕ್ರೋಢೀಕರಿಸಿಕೊಂಡು ಒಂದು ಕಥನವನ್ನ ನಾನು ಮಾಡುವ ಒಂದು ಪ್ರಯತ್ನ ಮಾಡ್ತೀನಿ. ನಾನು ಬರ್ದಿದ್ದ ನಾನು ಸ್ಕ್ರಿಪ್ಟ್ ನಾನು ನಿಮ್ಗೆ ಕೊಡ್ತೀನಿ, ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ಮಾಡ್ತೀನಿ ಅಂದೆ. ಪೂರ್ತಿ ಸ್ಕ್ರಿಪ್ಟ್ ಬರ್ದಾಗ ಅವ್ರ ಕೈಗೆ ಒಪ್ಪಿಸ್ದೆ. ಓದ್ಬಿಟ್ಟು ಚೆನ್ನಾಗಿದೆ ಅಂತಂದ್ರು. ರಿಹರ್ಸಲ್ಗೆ ಬಂದ್ರು. ಮೊದಲನೇ ಶೋ ಆದಾಗ ಮೀಡಿಯಾದವರು, ಮೊದಲನೇ ಬ್ರೇಕ್ ಆದಾಗ ಮೀಡಿಯಾದವರು ಅವ್ರು ಮುತ್ಕೊಂಡ್ಬಿಟ್ರು, ಆಚೆ ಬಂದ್ರು. ಆಗ ಅವ್ರನ್ನ ಏನ್ ಅನ್ನಿಸ್ತು ಅಂದ್ರು, ಅದ್ಭುತವಾಗಿದೆ ಅಂತ ಅಂದ್ರು. ನನ್ ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡ್ತು, ಅದು ಮುಕ್ತವಾಗಂಗ್ ಹೊಗಳಿದ್ರು ಅಂತ. ಆದ್ರೆ ಅದು ಏನ್ರಿ ನಮ್ ಲಕ್ ಅಷ್ಟೇ. ಅದು ನೋಡಿ, ಅವರು ಎಷ್ಟು ವರ್ಷ ನಾಟಕ ಮಾಡಿದೀನಿ, ಒಂದು 70 ನಾಟಕ ಮಾಡಿದೀನಿ. ಅಂದ್ರೆ ಪರ್ವ ನನಗೆ ತಂದು ಕೊಟ್ಟಿರುವ ಒಂದು ತರದ ಏನೋ ರೆಕಗ್ನೇಷನ್ ಇದೆಯಲ್ಲ, ನನಗೆ ಇಲ್ಲಿವರೆಗೂ ಸಿಕ್ಕಿರ್ಲಿಲ್ಲ. ಮತ್ತೆ ಅವ್ರ ಜೊತೆ ಮಾತಾಡ್ತಾ ವಿಷಯಗಳು ನನಗೆ ಅರ್ಥ ಆಗ್ತಾ ಹೋಗ್ತು. ನಾವ್ ಏನಾದ್ರು ಕೇಳ್ತೀನಿ ಯಾವ್ದು ವಿಷಯವಾಗಿ ಅಂತ ಹೇಳ್ಕೊಳ್ಳಿ, ಅವ್ರು ನನಗೆ ವಿವರಿಸಿದಾಗ, ಉದಾಹರಣೆ ಕೊಟ್ಟು ಹೇಳಿದಾಗ ತಕ್ಷಣಕ್ಕೆ ಅಪ್ಪ ಎಷ್ಟು ಸ್ಪಷ್ಟ ಇದೆ ಇವ್ರ ಚಿಂತನೆ ಅಂತ ಅನ್ಕೊಳ್ತಿದ್ದೆ ನಾನು. ನಾವೆಲ್ಲ ಕಲ್ತಿದೀವಿ ಅವರಿಂದ. ಅವ್ರ ನಾಟಕಗಳನ್ನು ಮಾಡ್ತಾನೆ ಇರ್ತೀನಿ ನಾನು. ಪರ್ವ ಮಾಡಿದೀನಿ, ಈಗ ಮಂದಿರ ಮಾಡ್ತೀನಿ, ಉತ್ತರಾಖಂಡವನ್ನು ಮಾಡ್ತೀನಿ. ಈಗ ಅವರ ಕೃತಿಗಳನ್ನ ನೋಡಿದ್ರೆ ಸಿನಿಮಾ ರಿಲೇಟೆಡ್ ಆಗುವಂತ ಅಂಶಗಳು, ಈಗ ಯಾಕಂದ್ರೆ ವಂಶವೃಕ್ಷ, ನಾಯಿ ನೆರಳು, ಗೃಹಭಂಗ ಅದೆಲ್ಲ ಧಾರಾವಾಹಿ ಹಾಗೆ ಸಿನಿಮಾಗಳಾಗಿದೆ. ಹಾಗಾಗಿ ಅವರ ನಿಲುವು ಸಿನಿಮಾ ಹಾಗೆ ಧಾರಾವಾಹಿಗಳ ವಿಚಾರದಲ್ಲಿ ಹೇಗಿತ್ತು ಅಂತ ಸರ್? ಅದು ಧಾರಾವಾಹಿಗಳಲ್ಲಿ ಅದು ಭೈರಪ್ಪ ಅವ್ರನ್ನ ಆತರ ಹಿಡಿಯೋದು ಕಷ್ಟ. ಅಂದ್ರೆ ಗೃಹಭಂಗದಲ್ಲಿ ಒಂದ್ ಸ್ವಲ್ಪ ಎಪಿಸೋಡಿಕ್ ಆಗಿರೋ ರಸಸ್ಥಾನಗಳು ಸಿಗೋದ್ರಿಂದ ಆಯ್ತದು.
ಆದ್ರೆ ಸಿನಿಮಾದಲ್ಲಿ ವಂಶವೃಕ್ಷ ನೋಡಿ ಅದು ಸ್ವಲ್ಪ ಅದು ಬಿಗಿಯಾಗಿ ಹಿಡಿದಿಟ್ಟಿತ್ತು ಅವರ ಆ ಕೃತಿಯನ್ನ. ಪರ್ವ ಬಹಳ ದೊಡ್ಡ ಕಾದಂಬರಿ. ಅದನ್ನ ನಾವು ಮಾಡಿದಾಗ ವಿವೇಕ್ ಅಗ್ನಿಹೋತ್ರಿ ಅವರು ಬೆಂಗಳೂರಿನಲ್ಲಿ ಆ ನಾಟಕವನ್ನು ಬಂದು ನೋಡಿದ್ರು. ನಾವು ಮಾಡಿದಾಗ ಇಂಗ್ಲಿಷ್ ನಲ್ಲಿ ಮಾಡಿದಾಗ ಅವ್ರು ಅದ್ರ ಬದುಕಿಗೆ ಬಹಳ ಒಳ್ಳೆ ಇವಾಗ ನೆನಪು ಮಾಡ್ಕೊಂಡು ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಹುಡುಕಿ ವಿವೇಕ್ ಅಗ್ನಿಹೋತ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅವ್ರನ್ನ ಪರ್ವದ ಬಗ್ಗೆ ಬರ್ದಿದ್ದಾರೆ ಅವ್ರು ಅದರಿಂದ ಸಿನಿಮಾ ಮಾಡ್ಬೇಕು ಅಂತ ಅವ್ರು ಭೈರಪ್ಪ ಅವರಿಂದ ಇದು ಕಾಂಟ್ರಾಕ್ಟ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು. ಅದೇನಾದ್ರು ಮಾಡಕ್ಕಾದ್ರೆ ನೋಡ್ಬೇಕು, ಸಿನಿಮಾ ಆದ್ರೆ ಹೇಗಾಗತ್ತೆ ಅಂತ ನೋಡ್ಬೇಕು. ಅಂದ್ರೆ ಅದು ದೀರ್ಘಕಾಲದ್ದು ಅಂತ ಭಿನ್ನಾಭಿಪ್ರಾಯ ಕೂಡ ವ್ಯಕ್ತವಾಗಿತ್ತು ಸರ್, ಹಾಗಾಗಿ ಅದ್ರ ಬಗ್ಗೆ ಮಾತನಾಡೋದಾದ್ರೆ ನೋಡ್ರಿ ಭಿನ್ನಾಭಿಪ್ರಾಯಕ್ಕೆ ಏನ್ರಿ ಮಾಡಕ್ಕಾಗತ್ತೆ. ನೋಡ್ರಿ ನಾವು ಹವ್ಯಾಸಿ ರಂಗ ಮಂದಿರದವರು, ರಂಗಭೂಮಿಯವರು, ನಾವು ಸ್ವತಂತ್ರರು ಆಯ್ತಾ. ಯಾರದೋ ಹಂಗಿಗಾಗಿ ನಾವು ನಾಟಕ ಮಾಡಲ್ಲ. ನಮ್ಗೆ ಇಷ್ಟ ಬಂದಿದ್ ಮಾಡ್ತೀವಿ. ನಮ್ಗೆ ಇದರಿಂದ ಸಂಭಾವನೆ ಸಿಗೋದಿಲ್ಲ ಆಯ್ತಾ. ನಮಗೆ ಇಷ್ಟ ಬಂದಿದ್ದನ್ನ ನಾವು ಮುಕ್ತವಾಗಿ ಸ್ವತಂತ್ರವಾಗಿ ದುಡ್ಡಿನ ಹಂಗು ಯಾರೋ ಪ್ರೊಡ್ಯೂಸರ್ ಹಂಗು ಅವೆಲ್ಲ ಇಲ್ದೆ ನಮಗೆ ಮಾಡೋದಿಕ್ ಆಗತ್ತೆ. ಭಿನ್ನಾಭಿಪ್ರಾಯ ಇರೋದು ಅವರು ಸ್ವತಂತ್ರ. ಅವ್ರ ನಾಟಕ ನೋಡದೆ ಇದ್ರೆ ಸಂತೋಷ. ಯಾಕೆ ಬರ್ಬೇಕು ಅವರು? ಏನು ನಾವು ಹಾಕಿಲ್ವಾ ನಾವು 8:30 ಗಂಟೆ ಇರುತ್ತೆ ಅಂತ ಬಂದ್ಬಿಟ್ಟು ಉದ್ದ ಇದೆ ಅಂದ್ರೆ ಏನ್ ಅರ್ಥ ಇದೆ? ಬರ್ದಿದ್ರೆ ಸಂತೋಷ. ಆದ್ರೆ ಬಂದು ನೋಡಿದವರು ಯಾರು ಎದ್ದೋಗಿಲ್ಲ ಆಯ್ತಾ. ನಾವು ಹೌಸ್ಫುಲ್ ಶೋಗಳನ್ನ ಮಾಡಿದೀವಿ. ಅದಕ್ಕೆಲ್ಲ ನೋಡ್ರಿ ನಾವು ರಂಗಭೂಮಿಯವ್ರು ನಾವು ಬೇರೆ ತರ ರೀ. ನಾವೇನ್ ಕಮರ್ಷಿಯಲ್ ಸಿನಿಮಾ ಮಾಡ್ತಾ ಇಲ್ಲ, ನಾವು TRPಗೆ ನೋಡ್ತಾ ಇಲ್ಲ. ನಾವ್ ಯಾರನ್ನೂ ಒಪ್ಪಿಸ್ಬೇಕಾಗಿಲ್ಲ. ಇನ್ನು ಆವರಣ ಕಾದಂಬರಿ ಬರೆದಾಗ್ಲೂ ಕೂಡ ಸರ್ ಕೋಮುವಾದಿ ಅಂತ ಅವ್ರನ್ನ ಅಲ್ಲಗಳಿತಾರೆ, ಅದ್ರ ಬಗ್ಗೆ ಮಾತನಾಡೋದಾದ್ರೆ ನೋಡಿ ಆವರಣದಲ್ಲಿ ಕಷ್ಟ ಇದೆ ಸ್ವಲ್ಪ. ಕೋಮುವಾದ ಅನ್ನೋದಕ್ಕಿಂತ ಏನಾಗಿದೆ ನೋಡ್ರಿ, ಅವರು ಬರೆದಿರೋದನ್ನ ಅವರು ಟಿಪ್ಪಣಿಗಳನ್ನ ಹಾಕಿ ಇತಿಹಾಸದಲ್ಲಿ ಇಂತಿಂತ ಸಂದರ್ಭದಲ್ಲಿ ಇಂಥ ಘಟನೆಗಳು ನಡೆದಿವೆ ಅನ್ನೋದು ಅವರು ಟಿಪ್ಪಣಿ ಮಾಡಿದ್ದಾರೆ ಕಡೆಯಲ್ಲಿ ಆಯ್ತಾ. ಯಾರವ್ರನ್ನ ಟೀಕೆ ಮಾಡ್ತಾರೋ ಅವ್ರಿಗೆ ಅದನ್ನ ಚಾಲೆಂಜ್ ಮಾಡೋದಿಕ್ಕೆ ಸಾಧ್ಯ ಆಗಬೇಕು. ಆದ್ರೆ ನಾನು ಆವರಣವನ್ನ ಮಾಡೋದಿಲ್ಲ. ನಾನು ಯಾಕೆ ಮಾಡೋದಿಲ್ಲ ಅಂದ್ರೆ ನನಗೆ ಅನಂತಮೂರ್ತಿಗಳು ಒಂದು ರೀತಿಯಲ್ಲಿ ಗುರುಗಳಾಗಿದ್ರು ನನಗೆ. ಅದಕ್ಕೆ ನಾನು ಅನಂತಮೂರ್ತಿ ಅವರನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ನನ್ನ ಮನಸ್ಸಲ್ಲಿ ಇದೆ. ಅನಂತಮೂರ್ತಿ ಅವರ ನೆನಪಿಗೆ ಅದು ಚ್ಯುತಿ ಬರದಂತೆ ಆಗ್ಬೇಕು ಅಂತ ನಾನು ಅದನ್ನ ಆವರಣ ಮಾಡೋದಿಲ್ಲ. ಅಂದ್ರೆ ಅದು ವೈಯಕ್ತಿಕ ಕಾರಣದಿಂದ ನಾನು ಯಾವ ಪ್ರಬುದ್ಧವಾದ ಟೀಕೆಯನ್ನು ಮಾಡೋದಿಲ್ಲ. ನನಗೆ ಮುಜುಗರ ಇದೆ ಅದನ್ನ ಮಾಡೋದಿಲ್ಲ. ಆದ್ರೆ ಭೈರಪ್ಪ ಅವರ ಸ್ವಭಾವನೆ ಅವರ ವೈಶಿಷ್ಟ್ಯನೇ ಇದು ರೀ. ಅವ್ರಿಗೆ ಅನಿಸಿದ್ದನ್ನ ಹೇಳೋದಕ್ಕೆ ಆಗ್ತಾ ಇತ್ತು ಅವ್ರಿಗೆ. ನಮ್ಮಲ್ಲಿ ಎಷ್ಟು ಜನ ಇದಾರೆ ಹೇಳ್ರಿ. ನಾವು ಯಾವ್ದೇ ಮಾಧ್ಯಮದಲ್ಲಿ ಪೇಪರ್ ಅಲ್ಲಿ ಕೆಲಸ ಮಾಡಿದೀನಿ, ನಾನು ಟಿವಿಗೆ ಕೆಲಸ ಮಾಡಿದೀನಿ, ಸಿನಿಮಾ ಮಾಡಿದೀನಿ ಆಯ್ತಾ. ರಂಗಭೂಮಿಯಲ್ಲಿ ಸ್ವಲ್ಪ ಸ್ವತಂತ್ರರು ನಾವು. ಇಲ್ದಿದ್ರೆ ತುಂಬಾ ಕಷ್ಟ ಅಲ್ವಾ. ಹೆಂಗೆ ನಮ್ಗೆ ಅನ್ಸಿದ್ದನ್ನ ಹೇಳ್ಕೊಂಡಿರೋ ಬದುಕೋದು ಬಹಳ ಕಷ್ಟ. ಅವ್ರ ಪ್ರಭುತ್ವವನ್ನ ಮೆಚ್ಚೋದನ್ನ ನೋಡ್ತಾ ಇರ್ಲಿಲ್ಲ. ಅವ್ರನ್ನ ಟೀಕೆ ಮಾಡೋ ಅವರ ಸಮಕಾಲೀನರು ಯಾರಿದ್ರೋ ಅವ್ರು ಎಷ್ಟೇ ಟೀಕೆ ಮಾಡಿದ್ರು ಅದಕ್ಕೆ ಜಗತಾ ಇರ್ಲಿಲ್ಲ. ಅವರ ಕ್ರಿಟಿಕ್ ಅವರೇ ಆಗಿದ್ರು, ಆ ತರದವ್ರು ಅವರು. ಅದಕ್ಕೆ ಅವರು ಬಹಳ ದೊಡ್ಡ ಆಸ್ತಿ ರೀ ಕನ್ನಡಕ್ಕಾಗಿದ್ದವ್ರು ಅವರು. ಓಕೆ, ಇನ್ನೇನಾದ್ರೂ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಅವರ ಕಾದಂಬರಿಯನ್ನ ನಾಟಕದ ರೂಪದಲ್ಲೋ ಅಥವಾ ಧಾರಾವಾಹಿ ರೂಪದಲ್ಲೋ ತರುವಂತ? ಅವರು ಬೆಂಗಳೂರಿಗೆ ಬಂದು ವಿಶ್ವೇಶ್ವರ ಭಟ್ರ ಮನೆ ಎದುರುಗಡೆ ಅವ್ರು ಇದ್ದಿದ್ದ ಟೈಮಲ್ಲಿ ಒಂದ್ಸತಿ ಹೋಗಿ ಭೇಟಿ ಆದೆ ನಾನು. ಆಗ ನನಗೆ ಅವ್ರು ಹೇಳಿದ್ರು, ನೀನು ಮಂದಿರವನ್ನ ಮಾಡಿಸ್ತೀಯ ತಿರ್ಗಾ ಅಂತ. ಅದ್ನ ಹಿಂದೆ ಮಾಡಿಸಿದ್ರು ಉಪಾಧ್ಯಾಯರು. ಅದು ನೀನು ನನಗೆ ಮಾಡಿಸ್ತೀಯ, ಕನ್ನಡದಲ್ಲಿ ಮರಾಠಿಯಲ್ಲಿ ಎರಡರಲ್ಲೂ ಮಾಡಿಸ್ತೀಯ ಅಂತ. ಕನ್ನಡದಲ್ಲಿ ಮಾಡ್ತೀನಿ ಅಂದ್ರೆ, ಇಲ್ಲ ಮರಾಠಿಯಲ್ಲೂ ಮಾಡಕ್ ಆಗತ್ತ, ಪ್ರಯತ್ನ ಮಾಡು ಅಂದ್ರು. ನಾನು ಅವ್ರಿಗೆ ಮಾತು ಕೊಟ್ಟೆ, ನಾನು ಮಾಡಿಸ್ತೀನಿ ಸರ್ ಅಂತ. ಆಮೇಲೆ ನಾನು ಕೇಳ್ಕೊಂಡೆ ಅವ್ರನ್ನ, ನಾನು ಉತ್ತರಾಖಂಡವನ್ನು ಮಾಡ್ತೀನಿ ಅಂತ. ಅವ್ರು ನಕ್ಬಿಟ್ಟು ಹೇಳಿದ್ರು, ಮಾಡು ಮಾಡು, ಹೆಂಗಸರಿಗೆ ಬಹಳ ಸಂತೋಷ ಆಗತ್ತೆ ಅಂತ ಅಂದ್ರು. ಸೊ ಅದು ಅವರು ನನಗೆ ವಹಿಸ್ಕೊಟ್ಟಿರುವ ಜವಾಬ್ದಾರಿ ಅನ್ಕೊಳ್ತೀನಿ. ಸೊ ಮುಂದಿನ ವರ್ಷ ಮಂದ್ರ, ಅದರ ಮುಂದಿನ ವರ್ಷ ಉತ್ತರಾಖಂಡವನ್ನ ಕೈಗೊಂಡ ನಮ್ಮ ಹವ್ಯಾಸಿ ರಂಗಭೂಮಿಯ ಒಂದು ಪ್ರೊಡಕ್ಷನ್. ಇನ್ನು ಕೊನೆಯದಾಗಿ ಸರ್, ಅವರ ಕೃತಿಗಳಲ್ಲಿ ಅಥವಾ ಕಾದಂಬರಿಗಳಲ್ಲಿ ನೇರವಾಗಿ ದಿಟ್ಟವಾಗಿ ಮಾತನಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಒಂದು ಗುಂಪಿಗೆ ವಿರೋಧವನ್ನ ಕಟ್ಕೊಳ್ಳೋದಕ್ಕೆ ಕೆಲವೊಂದಷ್ಟು ಆಪ್ತ ಬಳಗದವರು ಕೂಡ ಕರ್ನಾಟಕ ನ್ಯೂಸ್ ಪೀಟ್ನ ಜೊತೆ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ರು ಸರ್, ಕೆಲವೊಂದಷ್ಟು ಪ್ರಶಸ್ತಿಗೆ ಭಾಜನರಾಗಬೇಕಾಗಿತ್ತು, ಆದರೆ ಕಡೆಗಣಿಸಲಾಯ್ತೇನೋ ಅಂತ. ನಿಮಗೇನು ಅನ್ಸುತ್ತೆ?
ನೋಡ್ರಿ, ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಒಂದು ಪ್ರೈವೇಟ್ ಪ್ರಶಸ್ತಿ, ಆಯ್ತಾ? ಅದು ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ದಕ್ಕಿಲ್ದೇ ಇರೋದು ಜ್ಞಾನಪೀಠ ಪ್ರಶಸ್ತಿಗೆ ಸ್ವಲ್ಪ ಹೆಸರು ಕಮ್ಮಿ ಆಗತ್ತೆ ಅಂತ ನನ್ನ ಅಭಿಪ್ರಾಯ, ಆಯ್ತಾ? ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ನೋಡಿ, ಈಗ ನಾನು ಯಾವ್ದೋ ಒಂದು ಪಕ್ಷದಲ್ಲಿ ಯಾವ್ದೋ ಪಾರ್ಟಿಯಲ್ಲಿ ಚುನಾಯಿತನಾಗಿರ್ತೀನಿ ಅಂತ ಇಟ್ಕೊಳ್ಳಿ. ನನಗೆ ವಿಪ್ ಇಶ್ಯೂ ಮಾಡಿರ್ತಾರೆ, ನಾನು ಜನಪ್ರತಿನಿಧಿ ಆಗಿದ್ದಾಗ ಪಾರ್ಟಿಯಿಂದ. ಆ ವಿಪ್ನ ವಿರೋಧ ಮಾಡಿದ್ರೆ ನಾನು ಪಾರ್ಟಿ ಮೆಂಬರ್ಶಿಪ್, ನನ್ನ ಸದಸ್ಯತ್ವವನ್ನು ನಾನು ಸದನದಲ್ಲಿ ಅಥವಾ ಸಂಸದಲ್ಲಿ ಕಳ್ಕೊಳ್ತೀನಿ, ಆಯ್ತಾ? ಆದರೆ ನಾನು ಚುನಾವಣೆಯಲ್ಲಿ ನಾನು ಜನರಿಗೆ ಏನೋ ಮಾತು ಕೊಟ್ಟು ನಾನು ಎಲೆಕ್ಷನ್ಗೆ ನಿಂತಿರ್ತೀನಿ, ಆಯ್ತಾ? ಅದು ಚುನಾವಣೆಯ ನಂತರ ಪಾರ್ಟಿ ಯಾರ ವಿರುದ್ಧ ನಾನ್ ಮಾತಾಡಿರ್ತೀನೋ ಅಲ್ಲಿವರೆಗೂ, ಅಥವಾ ಪಾರ್ಟಿನೂ ಅಲ್ಲಿವರೆಗೂ ಮಾತಾಡಿರುತ್ತೋ ಅವ್ರ ಜೊತೆನೆ ಒಪ್ಪಂದ ಮಾಡಿ ಒಂದು ಕೋalition ಮಾಡುತ್ತೆ ಅಂತ ಇಟ್ಕೊಳ್ಳಿ. ಆಗ ನಿಮ್ಮ ವಿಚಾರ, ನಿಮ್ಮ ನಿಯತ್ತನ್ನ ನೀವು ಅದರ ಉಲ್ಲಂಘನೆಯನ್ನ ಮಾಡಿ ನೀವು ಬೆಂಬಲಿಸೋದು ಆಗುತ್ತೆ ಅಲ್ವಾ? ಅದಕ್ಕೆ ಕಾನ್ಶಿಯನ್ಸ್ ವೋಟ್ ಅಂತ ಹೇಳ್ತಾರೆ. ವೆಸ್ಟ್ ಅಲ್ಲೆಲ್ಲ ಅದನ್ನ ಮಾಡಕ್ಕೆ ಬಿಡಲ್ಲ. ಪ್ರತಿಯೊಬ್ಬ ಜನಪ್ರತಿನಿಧಿಗೂ ಅವರ ಪ್ರಜ್ಞೆ, ಅವರ ಪಾಪ ಪ್ರಜ್ಞೆಯನ್ನ, ಅವರ ಅಂತಃಕರಣವನ್ನ ಅವರು ಅವಲಂಬಿಸಿ ಅವರು ಮತ ಚಲಾಯಿಸುವ ಅವಕಾಶ ಇರುತ್ತೆ. ಇಲ್ಲಿ ಇರೋದಿಲ್ಲ. ಅದು ಕಟ್ಟುಪಾಡದು, ಆಯ್ತಾ? ಒಬ್ಬ ಸ್ವತಂತ್ರ ಒಬ್ಬ ರಚನಾಕಾರನಿಗೆ, ಒಂದು ಸೃಜನಶೀಲ ರಚನಾಕಾರನಿಗೆ ಅಂತ ಕಟ್ಟುಪಾಡು ಏನಿಲ್ಲ ರೀ. ಅವ್ರು ಅನ್ಸಿದ್ದನ್ನ ಹೇಳ್ತಾರೆ. ನಮ್ಗೆ ಅನ್ಸಿದ್ದನ್ನ ನಾವೆಲ್ಲ ಹೇಳೋದಿಕ್ಕೆ ಆಗಲ್ಲ. ಅವ್ರಿಗೆ ಹೇಳೋದಿಕ್ಕೆ ಧೈರ್ಯ ಆಯ್ತು, ಅವ್ರು ಹೇಳ್ತಾ ಇದ್ರು, ಆಯ್ತಾ? ಒಬ್ರು ಒಂದು ಕಡೆಗೆ ಬದ್ದಾಗಿದ್ರೆ, ನೋಡಿ, ಒಂದು ಪಕ್ಷಕ್ಕೆ ಬದ್ದಾಗಿದ್ರೆ, ಧರ್ಮಕ್ಕೆ ಬದ್ದಾಗಿದ್ರೆ ಅಥವಾ ನ್ಯಾಯಕ್ಕೆ ಬದ್ದಾಗಿದ್ರೆ ಅರ್ಥ ಅಲ್ಲ. ಒಂದೊಂದು ಸಲ ತಪ್ಪಾಗತ್ತೆ, ಒಂದೊಂದು ಸಲ ಸರಿಗಿರುತ್ತೆ. ಸರಿಗಿರೋದನ್ನ ಸರಿ, ತಪ್ಪು ಅನ್ನೋದನ್ನ ತಪ್ಪು ಅಂತ ಹೇಳುವ ಧೈರ್ಯ, ನಿಷ್ಠೆ ಎಲ್ಲರಿಗೂ ಇರಬೇಕು. ಆ ನಿಷ್ಠೆ ಅವರಿಗಿತ್ತು. ಅವರ ಸಮಕಾಲೀನರನ್ನ ಟೀಕೆ ಮಾಡೋರ್ಗೆ ಅಂತ ನಿಷ್ಠೆ ಇಲ್ಲ. ಅವರು ಇಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದ ರಾಜಕೀಯ ಪಕ್ಷದ ಮುಖ್ಯಮಂತ್ರಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಅವ್ರಿಗೆ ಎಸ್ಕಾರ್ಟ್ ಕೊಟ್ಟು ಅವ್ರನ್ನ ಕರೆಸ್ಕೊಂಡು ಅವ್ರನ್ನ ಮಾಡ್ತಾರೆ. ಅವರು ರೆವಲ್ಯೂಷನರಿ ಅಂತ ಹೇಳ್ಕೊಳ್ತಾರೆ. ಏನ್ ಅರ್ಥ ಇದೆ ಅದಕ್ಕೆ? ಬೇರೆ ಯಾರೋ ಏನೋ ಕೆಲಸ ಮಾಡಿದ್ರೆ ಅದನ್ನ ಪ್ರಾಪಗ್ಯಾಂಡ ಅಂತಾರೆ. ಈಗ ಒಂದು ನ್ಯಾಷನಲ್ ಜೂರಿ ಅಂತ ರಚನೆ ಮಾಡಿದ್ರೆ ಆ ಪಕ್ಷದವರು ಅವ್ರಿಗೆ ಬೇಕಾದವ್ರನ್ನ ಜೂರಿಯಲ್ಲಿ ಇಟ್ಕೊಳ್ತಾರೆ. ಅವ್ರಿಗೆ ಬೇಕಾಗಿರೋ ವಿಷಯವನ್ನ ಬೆಂಬಲಿಸುವಂತ ಜೂರಿ ಅವ್ರು ಇರ್ತಾರೆ. ಅವರು ಅಂತವ್ರಿಗೆ ಮಾತ್ರ ಅವಾರ್ಡ್ ಬರುತ್ತೆ. ಇದು ನಡ್ಕೊಂಡ್ ಬಂದಿರೋದು, ಇದು ನಮ್ಮ ಭಾರತದಲ್ಲಿ. ಅದನ್ನ ಪ್ರಾಪಗ್ಯಾಂಡ ಅಂತ ಅನ್ನೋದಿಲ್ಲ. ಯಾರೋ ಮನಸ್ಸಿಗೆ ಬಂದಿದ್ದನ್ನ ನಿಜವಾಗಿ ಅವ್ರಿಗೆ ಅನ್ಸಿದ್ದನ್ನ ಹೇಳ್ತಾರೆ ಅಂದ್ರೆ ಅದನ್ನ ಪ್ರಾಪಗ್ಯಾಂಡ ಅನ್ನೋದು, ಕೋಮವಾದಿ ಅನ್ನೋದೆಲ್ಲ ಬಹಳ ಬಾಲಿಶ ಅಂತ ಅನ್ಸುತ್ತಪ್ಪ ನನಗೆ. ಧನ್ಯವಾದಗಳು. ತಪ್ಪು ಎಲ್ಲ ಕಡೆಯಿಂದನೂ ಆಗತ್ತೆ, ಅಷ್ಟು ಮಾತ್ರ ಹೇಳ್ತೀನಿ. ತಪ್ಪನ್ಬೇಕು, ಯಾವ ಪಕ್ಷ ಆದ್ರೂ ಪರವಾಗಿಲ್ಲ. ಕರೆಕ್ಟ್ ಸರ್. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು.